ಭಾರತ ವರ್ಷಕ್ಕೆ 15 ಲಕ್ಷ ಇಂಜಿನಿಯರ್ಗಳನ್ನು ಸೃಷ್ಟಿಸುತ್ತಿದೆ. ಅವರೆಲ್ಲರೂ ಒಂದೇ ಅಥವಾ ಎರಡು ನಿರ್ದಿಷ್ಟ ದಿಕ್ಕಿನಲ್ಲಿ ಹೋಗಲು ನಿರ್ಧರಿಸಿದರೆ ಹೆಚ್ಚಿನವರು ಎಲ್ಲಿಯೂ ತಲುಪುವುದಿಲ್ಲ ಎಂಬುದು ಸ್ಪಷ್ಟ. ಈ ಹಳೆಯ ದಾರಿಗಳು ನಿಮಗೆ ಭದ್ರತೆ ಅಥವಾ ಹೆಚ್ಚಿನ ಹಣ ನೀಡುತ್ತವೆ ಎಂದು ಭಾವಿಸಿದರೆ ಅದು ಖಂಡಿತ ಸಾಧ್ಯವಿಲ್ಲ. ಎಲ್ಲರೂ ಒಂದೇ ರಸ್ತೆಯಲ್ಲಿ ಹೋಗಲು ನಿರ್ಧರಿಸಿದರೆ ಆ ರಸ್ತೆ ಏನಾಗುತ್ತದೆ? ಜಾಮ್ ಆಗುತ್ತೆ. ಟ್ರಾಫಿಕ್ ಜಾಮ್ ಆಗಿರುವ ರಸ್ತೆಯಲ್ಲಿ ಯಾರಾದರೂ ಮುಂದೆ ಸಾಗಲು ಸಾಧ್ಯವೇ? ಯಾರೂ ತುಳಿಯದ ದಾರಿಯಲ್ಲಿ ಸಾಗುವ ಲಾಭವೆಂದರೆ ಆ ರಸ್ತೆ ಖಾಲಿಯಾಗಿರುತ್ತದೆ. ಆ ರಸ್ತೆ ಗುಂಡಿಗಳಿಂದ ಕೂಡಿರಬಹುದು ಅಥವಾ ಕಾಡಿನ ಮೂಲಕ ಸಾಗುವುದರಿಂದ ಭಯಾನಕವಾಗಿರಬಹುದು. ಆದರೆ ನೀವು ಲಾಭದಲ್ಲಿರುತ್ತೀರಿ, ಯಾಕೆಂದರೆ ಅಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಇರುವುದಿಲ್ಲ. ಅಲ್ಲಿ ನಿಮಗೆ ಇಷ್ಟ ಬಂದದ್ದನ್ನು ಮಾಡಬಹುದು. ಬೇಕಿದ್ದರೆ ರಸ್ತೆಯ ಮಧ್ಯೆ ಕುಳಿತು ಪಿಕ್ನಿಕ್ ಕೂಡ ಮಾಡಬಹುದು. ಆದರೆ ಇದನ್ನು ಹೈವೇ ಮೇಲೆ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಎಲ್ಲರೂ ಅಲ್ಲಿಯೇ ಇರುತ್ತಾರೆ. ಜೀವನ ಅಂದರೆ ಎಲ್ಲರೂ ಹೋಗುವ ದಾರಿಯನ್ನು ಅನುಸರಿಸುವುದಲ್ಲ. ನೀವೆಲ್ಲರೂ ನಿಮ್ಮದೇ ಆದ ಸ್ವಂತ ದಾರಿಯನ್ನು ನಿರ್ಮಿಸಿಕೊಳ್ಳಬೇಕು.